ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ನಿಮ್ಮ ಟಾರ್ಗೆಟ್ 40 ಸೀರೀಸನ್ನು ನಿರ್ದೇಶಾಂಕಗಳು ಅಧ್ಯಾಯದ ಮೇಲೆ, ನಿರ್ದೇಶಾಂಕ ರೇಖಾಗಣಿತ ಅಧ್ಯಾಯದ ಮೇಲೆ ಮುಂದುವರಿಸೋಣ. ಈ 4ನೇ ಪ್ರಕಾರದಲ್ಲಿ ಮುಖ್ಯವಾಗಿ ಈ ಭಾಗ ಪ್ರಮಾಣ ಸೂತ್ರದ ಮೇಲೆ ಲೆಕ್ಕಗಳಿದಾವೆ. ಭಾಗ ಪ್ರಮಾಣ ಸೂತ್ರ ಅಂದರೆ ಏನಂತ ನಿಮ್ಗೆ ಗೊತ್ತು. ಸ್ವಲ್ಪ ಸೂತ್ರವನ್ನು ಸ್ಮರಿಸ್ತೀನಿ, ಎಲ್ಲರೂ ನೋಡ್ಕೊಡ್ರಿ. ಈಗ ಎ ಅಂತಕ್ಕಂಥದ್ದು ಒಂದು ಬಿಂದು ಇದೆ. ಇಲ್ಲಿ ಎ ಅಂತಕ್ಕಂಥದ್ದು ಒಂದು ಬಿಂದು ಇದೆ. ಇದನ್ನು x1 ಮತ್ತು y1 ಅನ್ನೋಣ. ಅಲ್ಲಿ ಮಾತನಾಡೋದು ಬಿಡಬೇಕು. ಒಂದೆರಡು ಸಲ ವಾರ್ನಿಂಗ್ ಕೊಟ್ಟರೆ ಅಷ್ಟಕ್ಕೆ ತಿಳ್ಕೋಬೇಕು. ಅಲ್ಲಿ ಚಸ್ಮಾದಕ್ಕಿದೆಯಲ್ಲಮ್ಮ, ನೀನು ಎದ್ನಿಲ್ಲ ಸ್ವಲ್ಪ, ನಿನ್ನ ಪಕ್ಕಕ್ಕಿದ್ದಿಲ್ಲ, ನೀನು ಎದ್ನಿಲ್ಲ, ನೀನು ಹಿಂದದವ ಎದ್ನಿಲ್ಲ, ನಿನಗೆ ನಾ ಹೇಳೋದು ಕಿವಿಯಲ್ಲಿ ಹೋಗಲ್ತ. ಇದು A x1 y1, ಆಮೇಲೆ ಇದು B x2 y2. ಇದ್ರ ಮೇಲೆ ಈ ಬಿದ್ದು ನಡುವ ಎಲ್ಲಿ ಬೇಕಾದಲ್ಲ ಒಂದು ಬಿಂದು, ಇಲ್ಲಿ P ಅಂತ ತಗೊಳ್ಳೋಣ. ಇದು P ಬಿಂದು, P ಆಫ್ ಎಕ್ಸ್ ವೈ. ಇದನ್ನು P ಆಫ್ ಎಕ್ಸ್ ವೈ ಏನು ಬರಿತಾ ಇದ್ದಿಲ್ಲ, P ಆಫ್ ಎಕ್ಸ್ ವೈ. ಈ ಬಿಂದು ಇದ್ದದ್ದು ಎ ಬಿಯನ್ನು ಒಂದು ನಿರ್ದಿಷ್ಟ ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ. ಇದನ್ನು P ಆಫ್ ಎಕ್ಸ್ ವೈ ಅಂತ ತಗೊಂಡು ಇಲ್ಲಿ ಕೆಳಗೆ ಬರ್ಕೋತೀನಿ. ಇಲ್ಲಿ ನೋಡಿ, ಇದು M1, ಆಮೇಲೆ ಇದು M2. ಅಂದರೆ ಇಲ್ಲಿ ಎ ಪಿ ಈಸ್ ಟು ಪಿ ಬಿ ಅಂದರೆ ಎ ಪಿ ಅಪಾನ್ ಪಿ ಬಿ, ಈ ಅನುಪಾತ M1 ಡಿವೈಡೆಡ್ ಬೈ M2 ಅಂದಂಗೆ. ಈ ಅನುಪಾತದೊಳಗೆ M1 ಈಸ್ ಟು M2, M1 ಅನುಪಾತ M2. ಈ ಒಂದು ಅನುಪಾತದಲ್ಲಿ ಯಾವುದು ಎ ಬಿ ಇದ್ದದ್ದು ಪಿ ಬಿಂದುವಿನಿಂದ ವಿಭಾಗಿಸಾಕತ್ತೈತಿ. ನಿಮಗೆ ನಿರ್ದೇಶಕ ಬಿಂದು ಎ ಮತ್ತು ಬಿದು ಗೊತ್ತಿತ್ತು, ಅನುಪಾತ M1 M2 ಗೊತ್ತಿತ್ತು ಅಂದರೆ ಪಿ ಬಿಂದುವಿನ ನಿರ್ದೇಶಾಂಕವನ್ನು ಹೆಂಗೆ ಕಂಡುಹಿಡಿಯೋದು ಅನ್ನೋದಕ್ಕನ್ನು ನಾವು ಏನು ಮಾಡ್ತೀವಿ, ಭಾಗ ಪ್ರಮಾಣ ಸೂತ್ರವನ್ನು ಬಳಸ್ತೀವಿ. ಭಾಗ ಪ್ರಮಾಣ ಸೂತ್ರದ ಪ್ರಕಾರ ಇಲ್ಲಿ P = ಏನು ಬರ್ತದೆ ಅಂತಂದ್ರೆ, ಭಾಗ ಪ್ರಮಾಣ ಸೂತ್ರದ ಅನ್ವಯದಂತೆ ಲಕ್ಷ ಕೊಡಬೇಕೆಲ್ಲರೂ. ಇಲ್ಲಿ ಪಿನ ಬೆಲೆ M1 x2, P = M1 x2 ಪ್ಲಸ್ M2 x1 ಡಿವೈಡೆಡ್ ಬೈ M1 ಪ್ಲಸ್ M2. ಇದು ಎಕ್ಸ್ ನಿರ್ದೇಶಾಂಕ ಮೊದಲನೇದು. ಆಮೇಲೆ y ಎರಡನೇ ನಿರ್ದೇಶಾಂಕ ಏನು ಬರ್ತೈತಿ, ಇಲ್ಲಿ ಎಕ್ಸ್ ಇದ್ದಲ್ಲಿ y ಹಾಕ್ರಿ. M1 y2 ಪ್ಲಸ್ M2 y1 ಡಿವೈಡೆಡ್ ಬೈ M1 ಪ್ಲಸ್ M2. ಈ ಥಿಯರಿ ಪಾರ್ಟನ್ನು ಇದನ್ನು ಸ್ಮರಿಸ್ಕೊಡ್ರಿ. ಇಲ್ಲಿ ಪ್ರಶ್ನೆಗೆ ಬರೋಣ. 1 6 4 3 ನೋಡಿ, 1 6 ಇದು ಎ ಅಂತ ತಗೊಳ್ಳೋಣ. ಈ ಬಿಂದು ಎ ತಗೊಳ್ಳೋಣ. 1, 6 ಅನವಶ್ಯಕವಾಗಿ ಮಾತನಾಡಬಾರ್ದು, ಸಫಲ ಮಾಡಬಾರ್ದು. 1 6. ಆಮೇಲೆ ಬಿ ಇನ್ನೊಂದು ಬಿಂದು ಐತಲ್ಲ, ಇನ್ನೊಂದು ಬಿಂದು ಏನಂತ ತಗೊಳ್ಳೋಣ, 4 3. ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 1 2 ಅನುಪಾತದಲ್ಲಿ, ಅಂದರೆ ಇದು ಒಂದು ಭಾಗ, ಇದು ಎರಡು ಭಾಗ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಈ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ನಾವೇನು ಮಾಡಬೇಕಾಗೈತಿ, ಇಲ್ಲಿ ಕಂಡುಹಿಡಿಬೇಕಾಗಿದೆ. ಈಗ ನೋಡ್ರಿ, ಇದು x1 y1, ಯಾವುದು x1 y1. ಇದು ಬಿಂದು ಎಷ್ಟು ಹೇಳ್ರಿ, x2 y2. ಇಲ್ಲಿ M1 ಅಂದರೆ ಎಷ್ಟು ತಗೋಬೇಕು, 1 ತಗೋಬೇಕು. M2 ಅಂದರೆ ಎಷ್ಟು ತಗೋಬೇಕು, 2 ತಗೋಬೇಕು. ನಿಮ್ಗೆ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಬೇಕಾಗಿ. ಈಗ P = ಸೂತ್ರ ಬರೋಣ ಇನ್ನೊಮ್ಮೆ. M1 x2 ಪ್ಲಸ್ M2 x1 ಬರಿಬೇಕು ನನ್ನ ಜೊತೆ ಎಲ್ಲರೂ. ಇದು ಡಿವೈಡೆಡ್ ಬೈ M1 ಪ್ಲಸ್ M2 ಬರೀರೆಲ್ಲರೂ. P ಕೊಟ್ಟಿದ್ದು ನೇರವಾಗಿ ಬರೀರಿ. M1 x2 ಪ್ಲಸ್ M2 x1 ಡಿವೈಡೆಡ್ ಬೈ M1 ಪ್ಲಸ್ M2. ಆಮೇಲೆ ಎರಡನೇ ನಿರ್ದೇಶಾಂಕ M1 y2 ಪ್ಲಸ್ M2 y1 ಡಿವೈಡೆಡ್ ಬೈ M1 ಪ್ಲಸ್ M2, M1 ಪ್ಲಸ್ M2. ಇದು ಭಾಗ ಪ್ರಮಾಣ ಸೂತ್ರ. ಭಾಗ ಪ್ರಮಾಣ ಸೂತ್ರ ಲಕ್ಷ ಕೊಡಬೇಕು. x1 y1 x2 y2 ಏನಿದೆ ಅಂತ ನೋಡ್ರಿ. ಹಿಂದಕ್ಕೆ ಈಗ ತಾನೇ ಬರ್ಕೊಂಡಿದ್ದೀವಿ. ಆ ಬೆಲೆಗಳಲ್ಲಿ ಬೇಕಾಗ್ತಾವ, ಇಲ್ಲೇ ಬರೆದು ಬಿಡ್ತೀನಿ ನೋಡ್ರಿ. 1643 ಇದೆ, 16. ಆಮೇಲೆ ಎಷ್ಟು, 43 ಅನುಪಾತ 1 2 ಇದೆ. ಅಂದರೆ ಇದು x1 y1, ಇದೇನಕ್ಕಂತ ಹೇಳ್ರಿ, x2 y2. M1 ಎಷ್ಟು, 1, M2 = ಎಷ್ಟು, 2. ಇತ್ತಲ್ಲಿ ಇಲ್ಲಿ ಕರೆಕ್ಟ್ ಬೇಕು. ಇದನ್ನ ಹಾಕುದೈತಿ, ಇಲ್ಲಿ ತುಂಬುದೈತಿ, ಬೆಲೆಗಳನ್ನ ತುಂಬೋಣ. ಸರಿ, P = ಬಿಡಿಸ್ಕೊಳ್ಳೋಣ. P = M1 x2. ಎಲ್ಲರೂ ಈ ಸೂತ್ರ ಬರೆದಿರಲ್ಲ. M1 x2, M1 ಬೆಲೆ ಎಷ್ಟಿದೆ, 1 ಇಂಟು x2 ಬೆಲೆ ಎಷ್ಟಿದೆ ನೋಡ್ರಿ, x2 4 ಇದೆ. ಪ್ಲಸ್ M2 2 ಗುಂಡ್ಲೆ x1 ಎಷ್ಟಿದೆ, 1 ಬಾಗ್ಲೆ M1 ಪ್ಲಸ್ M2 ಅಂದರೆ 1 ಪ್ಲಸ್ 2 ಬರಿಬೇಕು. 1 ಪ್ಲಸ್ 2 ಸೇಮಿನ ಬೆಲೆ ಮುಂದೆ ತುಂಬ್ರಿ.
M1 1 ಗುಂಡ್ಲೆ y2 y2 ಬೆಲೆ 3 ಪ್ಲಸ್ M2 2 ಇಂಟು y1 6 ಬಾಗಿಲೆ M1 ಪ್ಲಸ್ M2 ಅಂದರೆ 1 ಪ್ಲಸ್ 2 ಬರ್ತದೆ. ಈಗ ಇದನ್ನು ಸುಲಭೀಕರಣ ಮಾಡ್ರೆ ನಿಮ್ಗೆ ಪಿ ಬಿಂದುವಿನ ನಿರ್ದೇಶಾಂಕ ಸಿಕ್ಕಿಬಿಡ್ತದೆ. 1 ಗುಂಡ್ಲೆ 4 ಅಂದ್ರೆ 4, 1 ಗುಂಡ್ಲೆ 2 ಅಂದ್ರೆ 2, 1 ಪ್ಲಸ್ 2 ಅಂದ್ರೆ ಎಷ್ಟು 3. ಇನ್ಮೇಲೆ 1 ಗುಂಡ್ಲೆ 3 ಅಂದ್ರೆ 3, 2 ಗುಂಡ್ಲೆ 6 ಅಂದ್ರೆ ಎಷ್ಟು 12 ಬಾಗಿಲೆ 1 ಪ್ಲಸ್ 2 ಅಂದ್ರೆ ಎಷ್ಟು 3. ಬರಿತಾ ಇದ್ದೀರಿ? ಸರಿ, 4ಕ್ಕೆ 2 ಕೂಡಿಸ್ರಿ 6 ಆಗ್ತದೆ. ಡಿವೈಡೆಡ್ ಬೈ ಎಷ್ಟು 3. 12ಕ್ಕೆ 3 ಕೂಡಿಸ್ರಿ 15 ಆಗ್ತದೆ. 15 ಬಾಗಿಲೆ ಎಷ್ಟು ಬರಿಬೇಕು 3 ಬರಿಬೇಕು. ಸರಿ, ಇವಾಗ 3 1 3, 3 2 3 1 3 5 ಉಳಿತು ಎಷ್ಟ 2,5. ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ. ಪಿ ಬಿಂದು ನಿರ್ದೇಶಾಂಕ 2,5 ಅನ್ನೋದನ್ನ ನೋಡ್ತೀವಿ. ಅರ್ಥ ಆಯ್ತಾ? ಬ್ಯಾಕ್ ಸೈಡ್ ಲೈಟ್ ಹಾಕಿಲ್ಲಲ್ಲ ಯಾರು? ಅಲ್ಲಿ ಲೈಟ್ ಹತ್ತೈತೆ ಅನ್ನೋದು ಇಲ್ಲಲ್ಲ? ಓಕೆ, ಅರ್ಥ ಆಯ್ತು ಎಲ್ಲರಿಗೂ ಲೆಕ್ಕ? ಸರಿ, ಇಂಥವ ಈ ಸದ್ಯಕ್ಕೆ ಲೆಕ್ಕಗಳು ಬರ್ತಾವ. ಮುಂದಿನ ಪ್ರಶ್ನೆ ನೋಡು. ಇಲ್ಲಿ ಎ ಅಂತ ತಗೊಳ್ಳೋಣ. ಇದನ್ನ ಮೊದಲನೇ ಬಿಂದು 4 - 3 ಅದ. ಆಮೇಲೆ ಬಿ 8 5 ಅದ. 8 5 ಅದ. ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 3 1 ಅನುಪಾತದಲ್ಲಿ 3 1 ಇಲ್ಲಿ ಪಿ ಬಿಂದು ತಗೊಳ್ರಿ. ಇದು 3 ಭಾಗ, M1 3 ಭಾಗ, M2 ಎಷ್ಟು 1 ಭಾಗ. 3 1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡು ಹಿಡಿಯಿರಿ ಅನ್ನೋದು ಪ್ರಶ್ನೆ ಇದೆ. ಈ ಡಯಾಗ್ರಾಮ್ ಹಾಕೋರು ರಫ್ಲಿ ನಿಮಗೊಂದು ಐಡಿಯಾ ಬರ್ತದೆ. ಡ್ರಾ ಮಾಡ್ರಿ. ಇಲ್ಲಿ ಎ ಬರೀರಿ, ಅಲ್ಲಿ ಬಿ ಬರೀರಿ, ಅದ್ರ ಬಿಂದುಗಳನ್ನು ಬರೀರಿ. ಆಮೇಲೆ ನಮಗೆ ಕೇಳಿದ್ದೇನು ಪಿ ಬಿಂದುವಿನ ನಿರ್ದೇಶಾಂಕಗಳನ್ನ ಕೇಳಿದ್ದಾರೆ. ಇದನ್ನು ನಮಗೆ ಕಂಡು ಹಿಡಿಬೇಕಾಗಿದೆ. ಅದಕ್ಕೆ ಪಿ ಬಿಂದುಗೆ ಈಗ ಮೊದಲು ಸೂತ್ರವನ್ನು ನಾನು ಬರಿತೀನಿ ಮತ್ತು ಇವುಗಳನ್ನು x1 y1 x2 y2 ಗೊತ್ತು ಮಾಡ್ಕೋತೀನಿ. ಇದು x1 y1, ಇದೇನು x2 y2. ಆಮೇಲೆ M1 ಅಂದ್ರೆ 3 ಅದ, M2 ಅಂದ್ರೆ ಎಷ್ಟದ 1 ಅದ. ಇಷ್ಟು ಬೆಲೆಗಳಲ್ಲಿ ಉಪಯೋಗ ಆಗ್ತಾವೆ. ಸೂತ್ರ ಬರೆಯೋಣ. ಇನ್ನು P = M1 x2 ಪ್ಲಸ್ M2 x1 ಡಿವೈಡೆಡ್ ಬೈ M1 ಪ್ಲಸ್ M2. M1 ಪ್ಲಸ್ M2 ಇದು ಮೊದಲನೇ ನಿರ್ದೇಶಾಂಕ. M1 y2 ಪ್ಲಸ್ M2 y1 ಡಿವೈಡೆಡ್ ಬೈ M1 ಪ್ಲಸ್ M2. M1 ಪ್ಲಸ್ M2 ಇದು ನಮಗೆ ಸೂತ್ರ, ಭಾಗ ಪ್ರಮಾಣ ಸೂತ್ರ. ಭಾಗ ಪ್ರಮಾಣ ಸೂತ್ರದಲ್ಲಿ ಈ ಪ್ರಶ್ನೆಯಲ್ಲಿ ಕೊಟ್ಟಿರುವ ಬೆಲೆಗಳನ್ನು ಆದೇಶಿಸಿ ಈ ಬಿಂದು ಪಿ ಏನಿದೆಯಲ್ಲ ಎ ಬಿಯನ್ನು 3 1 ಅನುಪಾತದಲ್ಲಿ ವಿಭಾಗಿಸೋದು, ಅದರ ನಿರ್ದೇಶಾಂಕಗಳನ್ನು ಕಂಡು ಹಿಡಿಯುವ ಕೆಲಸವನ್ನು ನಾವೀಗ ಮಾಡಬೇಕಾಗಿದೆ. ಬೆಲೆಯನ್ನು ತುಂಬ್ತಾ ಇದ್ದೀನಿ, ನೀವು ನನ್ನ ಜೊತೆ ತುಂಬ್ತಾ ಸಾಗ್ರಿ. P = M1 x2. M1ನ ಬೆಲೆ ಎಷ್ಟಿದೆ 3 ಇದೆ, ಇಂಟು x2 ಬೆಲೆ ಎಷ್ಟಿದೆ ನೋಡಿ, x1 x2 8 ಇದೆ, ಪ್ಲಸ್ M2 ಎಷ್ಟಿದೆ 1 ಇದೆ. ಆಮೇಲೆ x1 ಎಷ್ಟಿದೆ ನೋಡ್ರಿ, x1 4 ಡಿವೈಡೆಡ್ ಬೈ M1 ಪ್ಲಸ್ M2. M1 ಪ್ಲಸ್ M2 ಅಂದರೆ 3 ಪ್ಲಸ್ 1 ಬರಿಬೇಕಲ್ಲ, 3 ಪ್ಲಸ್ 1 ಬರೀರಿ, ಕಾಮ ಹಾಕ್ರಿ. ಇದು ಒಂದನೇ ನಿರ್ದೇಶಾಂಕ. ಇನ್ನು ಎರಡನೇ ನಿರ್ದೇಶಾಂಕ M1 3 ಇಂಟು y2 ಬೆಲೆ ಎಷ್ಟಿದೆ 5 ಇದೆ, ಪ್ಲಸ್ M2 1 ಮುಂಡ್ಲೆ y1 ಎಷ್ಟು -3 ಇರೋದ್ರಿಂದ ಬ್ರಾಕೆಟ್ ಹಾಕಿ -3 ಬರೀರಿ, ಡಿವೈಡೆಡ್ ಬೈ M1 ಪ್ಲಸ್ M2 3 ಪ್ಲಸ್ 1 ಬರಿಬೇಕು, 3 ಪ್ಲಸ್ 1. ಇನ್ಮೇಲೆ P = 8 3 24, 8 3 24, 4 1 4, 3 ಪ್ಲಸ್ 1 ಎಷ್ಟು 4, 3 ಪ್ಲಸ್ 1 4, 5 3 15, ಪ್ಲಸ್ ಇಂಟು ಮೈನಸ್ -3 ಬಾಗ್ಲೆ 3 ಪ್ಲಸ್ 1 ಅಂದರೆ ಎಷ್ಟು 4, 3 ಪ್ಲಸ್ 1 ಅಂದರೆ 4. ಇನ್ನು 24ಕ್ಕೆ 4 ಕೂಡಿಸ್ರೆ P = 28. ಬಾಗ್ಲೆ ಎಷ್ಟು ಬರಲಿ 4 ಬರಿಬೇಕು, ಕಾಮ ಎರಡನೇ ನಿರ್ದೇಶಾಂಕ. 15ರಾಗ 3 ತೆಗೆದ್ರೆ 12, 12 ಬಾಗ್ಲೆ ಎಷ್ಟು 4, 12 ಬಾಗ್ಲೆ 4. ಸುಲಭೀಕರಣ ಮಾಡೋಣ. P = 4 1 4 7 28, 4 1 4 3 12. ತಿಳಿತಾ? ಇಲ್ಲಿ ನಮ್ಮ ಪಿ ಬಿಂದುವಿನ ನಿರ್ದೇಶಾಂಕ ಸಿಕ್ಕಾಯ್ತು. ತಿಳಿತಿಲ್ಲ ಪರಿಹಾರ ಎಲ್ಲರಿಗೂ? ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮತ್ತು ಪ್ರಕಾರ ಸೇಮ್ ಅದ.
ಪ್ರಕಾರ ಸೇಮ್ ಅದ. ಎರಡು ಬಿಂದುಗಳನ್ನು ಕೊಟ್ಟಿದ್ದಾರೆ, ಕೊನೆ ಬಿಂದುಗಳನ್ನು. ಎ ಬಿಂದು -1 7 ಇದೆ, ಬರೀರಿ ಒಂದು ರಫ್ ಡಯಾಗ್ರಾಮ್ ಹಾಕ್ರಿ ನೀವು. ಇನ್ನೊಂದು ತುದಿದೊಳಗೆ ಬಿ ಅಂತ ಬರೆದ್ರೆ 4 ಬರೆದು 4 ಮತ್ತು -3 ಬರೀರಿ. ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 2 3 ಅನುಪಾತದಲ್ಲಿ ವಿಭಾಗಿಸುವ. 2 3 ಇದು 2 ಭಾಗ, ಆಮೇಲೆ ಇದು 3 ಭಾಗ. 2 3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಈ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ನಾವು ಕಂಡುಹಿಡಿಬೇಕಾಗಿದೆ. ಇಲ್ಲಿ ಈ ಒಂದು ಪ್ರಶ್ನೆಯಲ್ಲಿ x1 ಅಂದರೆ -1, x2 ಅಂದರೆ 7. ತಪ್ಪು ಬರೆದಿನ ಸುಮ್ಮ ಕುಂತಿರಲ್ಲ. x1 y1 ಆಗ್ಬೇಕಾದ, x2 ಅಂತ ಬರ್ಕೊಂಡೆ ಸುಮ್ಮ ಕುಂಡಿರ್ತಿರಲ್ಲ. ಮತ್ತು x1 y1 ಎರಡನೇ ಬೆಲೆ ಏನು? x2 y2. ಆಮೇಲೆ m1 ಅಂದರೆ ಎಷ್ಟು? 2, m2 ಅಂದರೆ ಎಷ್ಟು? 3 ಅನ್ನೋದನ್ನು ಕಾಣ್ತೀವಿ. ಇಷ್ಟು ಡಯಾಗ್ರಾಮ್ ಹಾಕ್ರಿ, ಬೆಲೆಗಳನ್ನು ಗೊತ್ತು ಮಾಡ್ಕೋರಿ. ಅಲ್ಲಿ ಏನಂತ ನೆಕ್ಸ್ಟ್ ಸೂತ್ರ ಬರೀರಿ. ಭಾಗ ಪ್ರಮಾಣ ಸೂತ್ರ P = m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2. ನೆಕ್ಸ್ಟ್ m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಇದು ನಮಗೆ P ನ ಬೆಲೆ, P ಬಿಂದುವಿನ ನಿರ್ದೇಶಾಂಕಕ್ಕೆ ಸೂತ್ರ, ಭಾಗ ಪ್ರಮಾಣ ಸೂತ್ರ ಅಂತ ಹೇಳ್ತೀವಿ. ಇಲ್ಲಿ ಬೆಲೆಯನ್ನು ಆದೇಶಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. P = m1 ಎಷ್ಟಿದೆ? m1 ಎಷ್ಟೈತಿ? 2 ಐತಿ. ಇಂಟು x2 ಎಷ್ಟೈತಿ ನೋಡ್ರಿ? x2 4 ಐತಿ. ಇಂಟು 4 ಇದನ್ನು ಸರಿಯಾಗಿ ತುಂಬಬೇಕು. m2 3 ಅದ. ಇಂಟು x1 ಮೈನಸ್ ಇರೋದ್ರಿಂದ ಬ್ರಾಕೆಟ್ ಹಾಕ್ರಿ, -1 ಡಿವೈಡೆಡ್ ಬೈ m1 ಪ್ಲಸ್ m2 2 ಪ್ಲಸ್ 3 ಬರಿಬೇಕು, ಕಾಮ. ನೆಕ್ಸ್ಟ್ m1 y2 ಎಷ್ಟಿದೆ? 2 ಇದೆ. ಇಂಟು y2 ಬ್ರಾಕೆಟ್ ಹಾಕಿ -3 ಬರೀರಿ, ಪ್ಲಸ್ m2 y1 ಅಂದರೆ ಎಷ್ಟಿದೆ? 3 ಇದೆ. y1 ಎಷ್ಟಿದೆ? 7 ಇದೆ. ಡಿವೈಡೆಡ್ ಬೈ m1 ಪ್ಲಸ್ m2 ಅಂದರೆ 2 ಪ್ಲಸ್ 3. ನೋಡ್ರಿ, ಸೂತ್ರದಲ್ಲಿ ಬೆಲೆಗಳನ್ನು ಆದೇಶಿಸಿದ್ದೀನಿ. ಈ ಹಂತದಲ್ಲಿ ನೀವು ಕೂಡ ತುಂಬ್ರಿ ಬೆಲೆ. ಇನ್ನು ಮೇಲೆ ಸುಲಭೀಕರಣ ಮಾಡ್ತಕ್ಕಂಥ ಕೆಲಸ ಮಾಡ್ರಿ. P = ಏನು ಬರಿಬೇಕು? 8 ಬರಿಬೇಕು. ಮೊದಲು 8, 2 4 8 ಪ್ಲಸ್ ಇಂಟು -3 ಡಿವೈಡೆಡ್ ಬೈ 2 ಪ್ಲಸ್ 3 ಅಂದರೆ 5 ಆಗ್ತದೆ. ನೆಕ್ಸ್ಟ್ -6 ಪ್ಲಸ್ 21 ನೋಡ್ರಿ, 3 2 6 ಅದ್ರ ಮೈನಸ್ಸಿನ ಉಳಿತೈತಿ. ಇಲ್ಲಿ 2 -3 ಮಾಡಕ್ಕೆ ಹೋದೇರಿ, ತಪ್ಪೈತದ. ಗುಣಾಕಾರ ಬ್ರಾಕೆಟ್ ಅಂದ್ರೆ ಗುಣಾಕಾರ. 2 3 6 ಮೈನಸ್ಸಿನ ಉಳಿತೈತಿ. 7 3 21 -6 ಪ್ಲಸ್ ಎಷ್ಟು? 21 ಡಿವೈಡೆಡ್ ಬೈ 2 3 ಕೂಡಿಸಿದ್ರೆ ಎಷ್ಟಾಯ್ತು? 5 ಆಯ್ತು. 2 ಪ್ಲಸ್ 3 ಅಂದರೆ 5. ಎಷ್ಟು ಬರೀವಿ? ಇನ್ನೊಂದು 2 ಸ್ಟೆಪ್ ಸುಲಭೀಕರಣ ಅದಾವೆ. P = 8 3 ಹೋದ್ರೆ ಎಷ್ಟು? 5. ಬಾಗ್ಲೆ ಎಷ್ಟು ಬರೀಬೇಕು? 5 ಬರಿಬೇಕು. 21 6 ಹೋದ್ರೆ ಎಷ್ಟು? 15. ಬಾಗ್ಲೆ ಎಷ್ಟು ಬರಿಬೇಕು? 5 ಬರಿಬೇಕು. ಅಂದ್ರೆ P = 1, 3 5 ಒಂದ್ಲೆ 5 3ಲೆ P = ತಿಳಿತಾ ಎಷ್ಟು? ಸೊ ಇಷ್ಟಾದರೆ ಈ ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು. ಮುಂದಿನ ಪ್ರಶ್ನೆ ನೋಡಿ. ಮತ್ತು ಅದೇ ಪ್ರಕಾರ ಇದೆ, ಬದಲಾವಣೆ ಇಲ್ಲ. ಎ ಮೊದಲನೇ ಬಿಂದು 4 -3 ಬರೆಯೋಣ. ಡಯಾಗ್ರಾಮ್ ಹಾಕ್ರಿ ಎಲ್ಲರೂ ಕ್ವಿಕ್ಲಿ. ನೀವು ಕೂಡ 4 -3. ಕೊನೆಯ ಬಿಂದು 9 7 ಬರೀರಿ. ಇನ್ನೊಂದು ತುದಿಗೆ ಏನು ಬರೀರಿ? 9, 7 ಬರೀರಿ. 9 7. ಆಮೇಲೆ 3 2 ಅನುಪಾತದಲ್ಲಿ ವಿಭಾಗಿಸುವ. 3 2 ಇಲ್ಲಿ P ಬಿಂದು ಇರಲಿ. ಇದು 3, ಆಮೇಲೆ ಇದು 2. ಈ ಅನುಪಾತದಲ್ಲಿ ವಿಭಾಗಿಸ್ತಕ್ಕಂಥ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಈಗ ದತ್ತಾಂಶಗಳು ಏನಂತ ಸ್ಪಷ್ಟಪಡಿಸಿಕೊಳ್ಳೋಣ. x1 y1 ಅಂದ್ರೆ 4 -3 x1 y1. x2 y2 ಅಂದ್ರೆ 9 ಮತ್ತು 7 x2 y2. ಆಮೇಲೆ ಇದು m1, ಆಮೇಲೆ ಇದು m2 m1 m2. ಸೂತ್ರ ಭಾಗ ಪ್ರಮಾಣ ಸೂತ್ರದ ಪ್ರಕಾರ P = m1 x2 ಪ್ಲಸ್ m2 x1
ಡಿವೈಡೆಡ್ ಬೈ m1 ಪ್ಲಸ್ m2 ಒಂದನೇ ನಿರ್ದೇಶಾಂಕ. ಎರಡನೇ ನಿರ್ದೇಶಾಂಕ m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಇದು ಎರಡನೇ ನಿರ್ದೇಶಾಂಕ m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಇಲ್ಲಿ ಬೆಲೆಗಳನ್ನು ಆದೇಶಿಸುವ ಕೆಲಸವನ್ನು ಮಾಡಿ. P ಈಕ್ವಲ್ ಟು ಸೂತ್ರ ಎಲ್ಲರೂ ಬರೆದ್ರಿ? ಎಲ್ಲರೂ ಬರೆದಿದ್ದೀರಾ ಸೂತ್ರ? ಸರಿ, ಈಗ ಬೆಲೆ ತುಂಬ ನೋಡ್ರಿ. ಮುಗಿತು ಬರೀದು ಪಕ್ಕ? ಸರಿ, m1 ಬೆಲೆ ಎಷ್ಟು? 3 ಇಂಟು x2 ಬೆಲೆ. x2 ಬೆಲೆ ಎಷ್ಟೈತೆ ನೋಡ್ರಿ? 9 ಪ್ಲಸ್ m2 2 ಗುಂಡ್ಲೆ x1 4 ಬಾಗ್ಲೆ m1 ಪ್ಲಸ್ m2 3 ಪ್ಲಸ್ 2 3 ಪ್ಲಸ್ 2 ಕಾಮ m1 y2 m1 ಬೆಲೆ 3 y2 ಬೆಲೆ 7 3 ಗುಂಡ್ಲೆ 7 ಪ್ಲಸ್ m2 2 ಗುಂಡ್ಲೆ y1 ಮೈನಸ್ 3 ಡಿವೈಡೆಡ್ ಬೈ m1 ಪ್ಲಸ್ m2 3 ಪ್ಲಸ್ 2 3 ಪ್ಲಸ್ 2 ಅನ್ನೋದನ್ನು ನೋಡ್ತೀವಿ. ಈಗ ಇದನ್ನು ಸುಲಭೀಕರಣ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಬೆಲೆಗಳನ್ನು ತುಂಬಿದ್ವಿ. 9 3 27 P ಈಕ್ವಲ್ ಟು 27 ನೆಕ್ಸ್ಟ್ ಏನಾಗಬೇಕದು? ಪ್ಲಸ್ 8 27 ಪ್ಲಸ್ 8 ಬಾಗ್ಲೆ 3 ಪ್ಲಸ್ 2 ಅಂದ್ರೆ 5 ಬರ್ತದೆ ಕಾಮ 7 3 21 ಇದು ಮೈನಸ್ ಆಕತಿ ನೋಡ್ರಿ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಕತಿ ನೋಡಿದ್ರಿ. ಪ್ಲಸ್ ಇಂಟು ಮೈನಸ್ ಏನಾಕತಿ? ಮೈನಸ್ ಆಕತಿ. 21 ಮೈನಸ್ 6 21 ಮೈನಸ್ 6 ಬಾಗ್ಲೆ ಎಷ್ಟು ಬರಿಬೇಕು? 5 ಬರಿಬೇಕು. 27ರಾಗ 8 ಕೂಡಿಸಿದ್ರ 35 ಬಾಗ್ಲೆ ಎಷ್ಟು ಬರೆಯೋಣ? 5 ಬರೆಯೋಣ ಕಾಮ 21ರಾಗ 6 ಹೋದ್ರೆ 15 ಬಾಗ್ಲೆ 5 ಅಂದ್ರೆ ಪಿನ ಬೆಲೆ ಎಷ್ಟಪ್ಪ ಅಂದ್ರೆ 5 7 5 3 7,3 ಇದು ಪಿನ ಬೆಲೆ 7,3. ಇನ್ಮೇಲೆ ಪ್ರಕಾರ ಒಂದೇ. ಎ ಬಿ ಕೊಟ್ಟಿದ್ದಾನ. ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 7:2 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಸರಿ, ಎ ಈಕ್ವಲ್ ಟು ಎಷ್ಟು? -5 11 ಇದೇನಾಗ್ತೈತಿ? x1 y1 ಮೊದಲನೇ ಬಿಂದು. ಎರಡನೇ ಬಿಂದು ಬಿ ಈಕ್ವಲ್ ಟು 4, -7 ಇದು x2 y2 ಅನುಪಾತ 7:2 ಇದೆ. ಅಂದರೆ m1 ಈಸ್ ಈಕ್ವಲ್ ಟು 7 ಆಮೇಲೆ m2 ಈಸ್ ಈಕ್ವಲ್ ಟು ಎಷ್ಟು? 2. ದತ್ತಾಂಶಗಳನ್ನು ಬರ್ಕೊಂಡೆ. ಡಯಾಗ್ರಾಮ್ ಏನು ಹಾಕೋದು ಬೇಡ, ಗೊತ್ತಾಗೈತೆ ನಿಮಗೆಲ್ಲ. ಈಗ m1 ಮತ್ತು m2 ಬೆಲೆಗಳನ್ನು ಬರ್ಕೊಂಡಿದೆ. ಸೂತ್ರ ಬರೆಯೋಣ. P ಈಕ್ವಲ್ ಟು ಭಾಗ ಪ್ರಮಾಣ ಸೂತ್ರ m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2 ಪ್ಲಸ್ m2. ಎರಡನೇ ನಿರ್ದೇಶಾಂಕ m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2 ಪ್ಲಸ್ m2. ಇದು ನಿಮಗೆ ಭಾಗ ಪ್ರಮಾಣ ಸೂತ್ರ. ಇದರಲ್ಲಿ ಬೆಲೆಯನ್ನು ಹಾಕೊಳ್ಳೋಣ. P ಈಕ್ವಲ್ ಟು ಎಷ್ಟು ಬರ್ಬೇಕು ನೋಡಿ? P ಈಕ್ವಲ್ ಟು m1 ಬೆಲೆ 7 ಇದೆ. 7 ಗುಂಡ್ಲೆ x2 ಬೆಲೆ 4 ಇದೆ. 7 ಗುಂಡ್ಲೆ 4 ಇಲ್ಲೇ ಬರ್ದಿದ್ರೆ ಅನುಕೂಲ ಆಕಿತ್ತಲ್ಲ, ಇಲ್ಲೇ ಬರೀ ಅಂತಾರೆ. 7 ಗುಂಡ್ಲೆ ಎಷ್ಟು? 4 ಪ್ಲಸ್ m2 2 ಗುಂಡ್ಲೆ x1 ಬೆಲೆ -5 ಬಾಗ್ಲೆ m1 ಪ್ಲಸ್ m2 7 ಪ್ಲಸ್ 2 ಕಾಮ m1 y2 7 ಇಂಟು -7 ಇಂಟು ಬ್ರಾಕೆಟ್ -7 ಪ್ಲಸ್ m2 y1 m2 2 ಇದೆ, y1 ಎಷ್ಟಿದೆ? 11 ಇದೆ. 2 ಗುಂಡ್ಲೆ 11 ಬಾಗ್ಲೆ m1 ಪ್ಲಸ್ m2 ಅಂದರೆ 7 ಪ್ಲಸ್ 2 ಅನ್ನೋದನ್ನು ನೋಡ್ಬೇಕು ನಾವು. ಸರಿನಾ? ಇದಿಷ್ಟು ಬೆಲೆಗಳನ್ನು ಇದರೊಳಗೆ ಆದೇಶಿಸಿದ್ವಿ. ಭಾಗ ಪ್ರಮಾಣ ಸೂತ್ರದಲ್ಲಿ ಆದೇಶಿಸಿದ್ವಿ. ಇನ್ನು ಸುಲಭೀಕರಣ ಮಾಡೋಣ. P ಈಕ್ವಲ್ ಟು 7 4 28 ಮೈನಸ್ 2 5 ಮೈನಸ್ ಎಲ್ಲಿಂದ ಬಂತು? ಪ್ಲಸ್ ಇಂಟು ಮೈನಸ್ ಏನಾಕತ್ತದು? ಮೈನಸ್ ಆಕತಿ. 2 5 ಗುಣಿಸಿದ್ರೆ ಎಷ್ಟಾಕತಿ? 10 ಆಕತಿ. ಅಂದ್ರೆ -10 ಬರೀತೀನಿ ನಾ. 7 ಮತ್ತು 2 ಕೂಡಿಸಿದ್ರೆ ಎಷ್ಟು ಬಂತು? 9 ಬಂತು. ನಡು ಕಾಮ ಹಾಕ್ರಿ.
ಮುಂದಿನ ಬೆಲೆ -49 ಪ್ಲಸ್ -49 ಪ್ಲಸ್ 22 ಬಾಗ್ಲೆ 9. ಇನ್ನು ಇದನ್ನು ಸುಲಭೀಕರಣ ಮಾಡಿ. ಪಿ ಈಕ್ವಲ್ ಟು 28ರಾಗ 10 ಕಳೆದ್ರೆ 18 ಡಿವೈಡೆಡ್ ಬೈ 9. 49ರಾಗ 22 ಕಳೆದ್ರೆ -27 ಬಾಗ್ಲೆ 9. 9ರಿಂದ 2 ಭಾಗ ಹೋಗ್ತಾವ ನೋಡ್ರಿ. 9 2 18, 9 3 27, ಮೈನಸ್ ಚಿಹ್ನೆ ಹೆಂಗಿದ್ದಂಗೆ ಇಟ್ಟು. ಇಷ್ಟು ಪರಿಹಾರ ಇದು ಭಾಗ ಪ್ರಮಾಣ ಸೂತ್ರ. ಮುಗಿತಾ? ಸರಿ, ಇನ್ನು ಮುಂದಿನ ಒಂದು ಪ್ರಶ್ನೆ. ಕೊಟ್ಟಿರುವ ನಕ್ಷೆಯಲ್ಲಿ, ನಕ್ಷೆ ಐತಿ ಮುಂದಿಗೆ ತೋರಿಸ್ತೀನಿ ಏನಂತ, ಸ್ವಲ್ಪ ಹಂಗ ಪ್ರಶ್ನೆ ನೋಡ್ರಿ. ಮೊದಲು ಪಿ ಬಿಂದುವು ಎ ಬಿ ರೇಖಾಖಂಡವನ್ನು ಕೊಟ್ಟಿರುವ ನಕ್ಷೆಯಲ್ಲಿ, ಇಲ್ಲೈತೆ ನೋಡ್ರಿ ಪಿ ಬಿಂದು, ಇದು ಪಿ ಬಿಂದುವು ಕೊಟ್ಟಿರುವ ನಕ್ಷೆಯಲ್ಲಿ ಪಿ ಬಿಂದುವು ಎ ಬಿ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಸೂತ್ರ ಬಳಸಿ ಕಂಡುಹಿಡಿಯಿರಿ. ನಕ್ಷೆ ಕೊಟ್ಟಿದರು, ನೇರವಾಗಿ ನಿಮ್ಗೆ ಬೆಲೆ ಕೊಟ್ಟಿಲ್ಲ, ನಕ್ಷೆ ಕೊಟ್ಟು ಅಲ್ಲಿ ಬೆಲೆ ಕೊಟ್ಟಿದ್ದಾರೆ. ಕೆಲಸ ಇದನ್ನ ಮಾಡೋದೈತಿ. ಈಗೇನು ಹಿಂದೆ ಲೆಕ್ಕ 4-5 ಲೆಕ್ಕದಾಗ ಮಾಡಿದ್ರಲ್ಲ ಅದನ್ನ ಮಾಡೋದೈತಿ. ಅದರ ಪ್ರಶ್ನೆ ಕೇಳುವ ನೇಚರ್ ಹೆಂಗೈತೆ ನೋಡಿ, ಸ್ವಭಾವ ಹೆಂಗೈತೆ ನೋಡ್ರಿ. ಇಂಥದ್ದೊಂದು ನಕ್ಷೆ ಪ್ರಿಂಟ್ ಕೊಟ್ಟಿದ್ದಾರೆ, ನಿಮ್ಮ ಕ್ವಶನ್ ಪೇಪರ್ ಬಂದಿದ್ದೈತೆ. ಇಲ್ಲಿ ನಕ್ಷೆ ಕೊಟ್ಟಿದ್ದಾರೆ, ಪಿ ಬಿಂದು ಎ ಬಿಯನ್ನು ಯಾವ ಅನುಪಾತ ವಿಭಾಗಿಸ್ತೈತಿ ಅನ್ನೋದು ನಮ್ಗೆ ಪ್ರಶ್ನೆ ಐತಿ. ಇಲ್ಲಿ ಎ ಬಿಂದು, ಬಿ ಬಿಂದು, ಪಿ ಬಿಂದು ಸಿಗ್ತಾವ ಇಲ್ಲ ನಿಮ್ಗೆ? ಸರಿ, ಎ ಬಿಂದು ಎಷ್ಟು ಹೇಳಿ ಅದನ್ನ ನೋಡಿ ಬರ್ಕೊಳ್ಳೋದು. ಈಗ ಗ್ರಾಫ್ ನೋಡಿ ಬರ್ಕೊಳ್ಳೋದು ನಾವೀಗ. ಎ ಬಿಂದು ಎಷ್ಟರಪ್ಪ ಇಲ್ಲಿ ನೋಡ್ರಿ, ವಾಯ್ ಅಕ್ಷದ ಮೇಲೆ ಐತದ ಅಂದ್ರೆ x0 ಆಗೋದಿಲ್ಲ, 0,6 ಅಂದ್ರೆ x1, y1 ಎಷ್ಟಾಯ್ತು? 0,6 ಆಯ್ತು. ನೆಕ್ಸ್ಟ್ ಇನ್ನೊಂದು ದಂಡಿ ಬಿ ಬರ್ರಿ, ಅದು ಯಾವ ಅಕ್ಷದ ಮೇಲೆ ಐತಿ? ಯಾವ ಅಕ್ಷದ ಮೇಲೆ ಐತಿ? ಎಕ್ಸ್ ಅಕ್ಷದ ಮೇಲೆ y0 ಇರ್ತೈತಿ. ಅಂದ್ರೆ ಏನಾಗ್ತದ? 3,0. ಬಿ ಈಕ್ವಲ್ ಟು ಏನ್ ಬರಿಬೇಕು? 3,0 ಬರಿಬೇಕು. 3,0. ಆಮೇಲೆ ಯಾವುದು ಅನುಪಾತ ಕೊಟ್ಟನಲ್ಲ, ಪಿ ಬಿಂದುವು ಕೊಟ್ಟಿರುವ ನಕ್ಷೆಯಲ್ಲಿ ಪಿ ಬಿಂದು ಎ ಬಿ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಸೂತ್ರ ಬಳಸಿ ಕಂಡುಹಿಡಿಯಿರಿ. ಎಲ್ಲಿ 2,2? 2,2 ಹೆಂಗೆ ಹೇಳ್ತೀರಿ ನೀವು? ಕೊಟ್ಟಿರುವ ನಕ್ಷೆಯಲ್ಲಿ ಪಿ ಬಿಂದು ಎ ಬಿ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ. ಇಲ್ಲಿ ಅನುಪಾತ ಗೊತ್ತಿಲ್ಲ ನಮಗ, ಅನುಪಾತನ ಏನ್ ಮಾಡ್ಬೇಕಾಗೈತಿ? ಕಂಡು ಹಿಡಿಬೇಕಾಗೈತಿ. ಸರಿ, ಅದನ್ನ ಕಂಡು ಹಿಡಿಯೋಣಂತ ನೋಡ್ರಿ. ಆ M1 ಅನುಪಾತ M2 ಐತಲ್ಲ, M1 ಅನುಪಾತ M2 ಗೊತ್ತಿಲ್ಲ ನಮಗಿದೆ. ಇದನ್ನೇನ್ ಮಾಡೋಣ? R:1 ಅಂತ ತಗೊಳ್ಳೋಣ. R:1 ಅಂತ ತಗೊಳ್ಳೋಣ. ಇಲ್ಲಿ ಪಿ ಬಿಂದು ಸಿಗ್ತತಿ. ಇಲ್ಲಿ ಹೇಳ್ರಿ ನಮಗೆ ಪಿ ಬಿಂದು ಸಿಗ್ತತಿ. ಇಲ್ಲಿ ನೋಡ್ರಿ ನಕ್ಷೆ ನೋಡ್ರಿ. ಪಿ ಬಿಂದು ಎಕ್ಸ್ ಅಕ್ಷದ ಮೇಲೆ 2, y ಅಕ್ಷದ ಮೇಲೆ ಎಲ್ಲಿ ಬರ್ತೈತಿ? 2 ಬರ್ತೈತಿ. ಅಂದ್ರೆ ಪಿ ಬಿಂದು ಎಷ್ಟೈತಿ? 2,2 ಐತಿ. ಇದು ಇಷ್ಟು ನಿಮ್ಗೆ ಗಮನದಾಗಿರಲಿ. ಅನುಪಾತ ನಾವು ಕಂಡು ಹಿಡಿಬೇಕಾಯ್ತು. ಸ್ವಲ್ಪ ಡಿಫ್ರೆಂಟ್ ಐತಿ ಪ್ರಶ್ನೆ. R:1 ಅಂತ ನಾ ತಗೊಂಡಿದ್ದೀನಿ. ಮುಂದೆ ಹೋಗಿ ಏನು ಲೆಕ್ಕಾಚಾರ ಆಗ್ತೈತಿ, ಹೆಂಗಾಗ್ತೈತಿ ಅಂತ ಸ್ವಲ್ಪ ನೋಡ್ರಿ. ಪಿ ಬ್ರಾಕೆಟ್ ಎಕ್ಸ್, y ಈಕ್ವಲ್ ಟು ಸೂತ್ರ ಏನಂದ್ರ M1 x2 ಪ್ಲಸ್ M2 x1 ಡಿವೈಡೆಡ್ ಬೈ M1 ಪ್ಲಸ್ M2 ಡಿವೈಡೆಡ್ ಬೈ M1 ಪ್ಲಸ್ M2. ಆಮೇಲೆ ಎರಡನೇ ನಿರ್ದೇಶಾಂಕ M1 y2 ಪ್ಲಸ್ M2 y1 ಡಿವೈಡೆಡ್ ಬೈ ಎಷ್ಟು? M1 ಪ್ಲಸ್ M2. ಇದ ಲೆಕ್ಕ ಮ್ಯಾಮ್ ಹೆಂಗೆ ಕೊಡ್ತಾರೆ ಅಂದ್ರೆ ನಿಮಗೆ ನಕ್ಷೆ ಕೊಡೋದಿಲ್ಲ, ಪಿದ ಬೆಲೆ ಕೊಟ್ಬಿಡ್ತಾರೆ ಅವ್ರ. ಇಲ್ಲಿ ನಾವು ನಕ್ಷೆ ನೋಡಿ ಬರ್ಕೊಂಡು 2 ಅಂತ ಹೇಳಿ, ಅದು 2 2 3 ಏನೋ 5 6 ಏನೋ ಇರ್ತೈತಿ. ಅದನ್ನ ಕೊಟ್ಟಿರ್ತಾರ, ಅನುಪಾತ ಕೇಳಿರ್ತಾರೆ. ಅವಾಗೂ ಇದ ಮೆಥಡ್ ಫಾಲೋ ಮಾಡೋದು. ಇಲ್ಲಿ ನೋಡ್ರಿ 2,2 ಬರಿಬೇಕು. ಇಲ್ಲಿ XY ಬರಂಗಿಲ್ಲ. ಈಗ ಇದನ್ನ ಕಂಡು ಹಿಡಿದಿಲ್ಲ ನಾವು, ಈಗ ಗೊತ್ತಿದ ನಾವು 2 ಬರ್ಕೊಂಡೇನಾಯ್ತು. M1 x2, M1 ಅದ ಬೆಲೆ ನೋಡ್ರಿ, M1 ಅದ ಬೆಲೆ ಎಷ್ಟೈತಿ? R ಐತಿ. R ಇಂಟು x2 ಬೆಲೆ x2 y2. ಇಲ್ಲಿ ನೋಡ್ರಿ x2 ಎಷ್ಟೈತಿ? 3 ಅದ. ಪ್ಲಸ್ M2 ಅಂದ್ರೆ 1 ಇಂಟು x1 ಬೆಲೆ 0 ಅದ. ಡಿವೈಡೆಡ್ ಬೈ M1 ಪ್ಲಸ್ M2 ಅಂದ್ರೆ ಎಷ್ಟು ಬರಿಬೇಕು? R ಪ್ಲಸ್ 1 ಅಂತ ಬರಿಬೇಕು. R:1 ಯಾಕೆ ತಗೋಬೇಕು ಅನ್ನೋದು ನಿಮ್ಗೆ ಎಂಡಿಗೆ ಗೊತ್ತಾಗ್ತದೆ. ನೆಕ್ಸ್ಟ್ M1 R ಇಂಟು y2 ಬೆಲೆ ಎಷ್ಟೈತಿ? 0 ಪ್ಲಸ್ M2 ಎಷ್ಟಿದೆ? 1 ಇಂಟು y1 6 ಬಾಗ್ಲೆ M1 ಪ್ಲಸ್ M2 ಅಂದ್ರೆ ಎಷ್ಟು? R ಪ್ಲಸ್ 1 ಅಂತ ಬರಿಬೇಕು. ಸರಿನಾ? ಬೆಲೆಗಳನ್ನು ತುಂಬಿದೆ. 2 ಲೆಫ್ಟ್ ಸೈಡ್ ಹಂಗೆ ಇಡ್ರಿ. 2,2 ಲೆಫ್ಟ್ ಸೈಡ್ ಹಂಗೆ ಇಡ್ರಿ. 3R ಆಯ್ತು. ಇದು 3R
ಪ್ಲಸ್ 1 ಇಂಟು 0 0 ಆಯಿತು. ಡಿವೈಡೆಡ್ ಬೈ ಎಷ್ಟು ಬರೀಬೇಕು? ಆರ್ ಪ್ಲಸ್ 1 ಬರೀಬೇಕು. ಆರ್ ಇಂಟು 0 0, 1 ಇಂಟು 6 ಎಷ್ಟು? 6, ಡಿವೈಡೆಡ್ ಬೈ ಎಷ್ಟು ಬರೀಬೇಕು? ಆರ್ ಪ್ಲಸ್ 1 ಬರೀಬೇಕು. ಆರ್ ಪ್ಲಸ್ 1 ಬರೀಬೇಕು. 2, 2 ಈಕ್ವಲ್ ಟು ನೋಡಿರಿ, 2, 2 ಈಕ್ವಲ್ ಟು 2, 2 ಈಕ್ವಲ್ ಟು ಬರೆದ್ರೆ ಎಲ್ಲರೂ ಇಷ್ಟ? ಯಾರು ಇನ್ನೂ ಬರಿತಾ ಇದ್ದೀರಿ ಬರೀರಿ. ಯಾರು ಇನ್ನೂ ಬರಿತಾ ಇದ್ದೀರಿ ನೋಡ್ರಿ, ಕೆಲವ್ರು ಭಾಳ ಸ್ಲೋ ರೈಟರ್ಸ್ ಅದಿರಿ. ಬೆಲೆಗಳನ್ನು ಆದೇಶಿಸಿದ್ದೀನಿ. ಈ ಹಂತಕ್ಕೆ ಬಂದು ನಿಂತೈತಿ, ಮುಂದೆ ಸುಲಭೀಕರಣ ಮಾಡೋದೈತಿ. 2, 2 ಈಕ್ವಲ್ ಟು 3r ಡಿವೈಡ್ ಬೈ ಆರ್ ಪ್ಲಸ್ 1. 3r ಡಿವೈಡೆಡ್ ಬೈ ಎಷ್ಟು? ಆರ್ ಪ್ಲಸ್ 1. 6 ಡಿವೈಡೆಡ್ ಬೈ ಆರ್ ಪ್ಲಸ್ 1. 6 ಡಿವೈಡ್ ಬೈ ಆರ್ ಪ್ಲಸ್ 1. ಈಗ ಏನು ಮಾಡ್ರಿ ಅಂದ್ರೆ ಈ ಎಕ್ಸ್ ನಿರ್ದೇಶಾಂಕ ಹೋಲಿಸ್ಕೋರಿ, ಇದನ್ನ ಇದಕ್ಕೆ ಹೋಲಿಸ್ಕೋರಿ. ಯಾವ್ದಾರೆ ಒಂದು ಹೋಲಿಸ್ಕೊಂಡು ಆಯ್ತು ಉತ್ತರ ಬಂದ್ಬಿಡ್ತೈತೆ ನಮ್ಗೆ. ಇದರಿಂದ ಏನು ಕಂಡು ಬರ್ತೈತೆ ಅಂದ್ರೆ 2 ಈಕ್ವಲ್ ಟು 3r ಡಿವೈಡೆಡ್ ಬೈ ಆರ್ ಪ್ಲಸ್ 1 ಮೊದಲನೇ ಬೆಲೆ. 3r ಡಿವೈಡ್ ಬೈ ಆರ್ ಪ್ಲಸ್ 1 ಇನ್ನೂವರೆಗೆ ಗುಣಾಕಾರ ಮಾಡ್ತೀನಿ. ಇಲ್ಲಿ ನೋಡ್ರಿ, 2 ಇಂಟು ಬ್ರಕೆಟ್ ಆರ್ ಪ್ಲಸ್ 1 ಈಕ್ವಲ್ ಟು ಎಷ್ಟು ಬಂತು? 3r ಬಂತು. 2 ಇಂಟು ಬ್ರಕೆಟ್ ಆರ್ ಪ್ಲಸ್ 1 ಈಕ್ವಲ್ ಟು 3r ಗುಣಸ್ರಿ ಇದನ್ನೊಳಗೆ. ಎರಡನೇದು ಬರ್ತೈತಿ 6 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 1 ತೊಗೊಂಡ್ರೆ ಸಾಕಿಲ್ಲ. 2r ಪ್ಲಸ್ ಎಷ್ಟು ಬರಿಬೇಕು? 2 ಬರಿಬೇಕು. ಈಕ್ವಲ್ ಟು ಎಷ್ಟಾಯ್ತು? 3r ಆಯ್ತು. ಅಂದರೆ ಈ 2r ಆ ಕಡೆ ಕಳಿಸೋನು. 2 ಈಕ್ವಲ್ ಟು 3r ಮೈನಸ್ ಎಷ್ಟು? 2r. ಅಂದರೆ 2 ಈಕ್ವಲ್ ಟು ಎಷ್ಟಾಯ್ತು? r. 3r 2r ಹೋದ್ರೆ ಎಷ್ಟು? 2 ಬಂತಂದ್ರೆ ಆದ್ದರಿಂದ r ಇಸ್ ಈಕ್ವಲ್ ಟು ಎಷ್ಟಾಯ್ತು ನೋಡ್ರಿ? 2. ನಮಗೆ ಬೇಕಾಗಿದ್ದೇನು? ಅನುಪಾತ ಬೇಕಾಗಿತ್ತು. ಆದ್ದರಿಂದ ಬೇಕಾದ ಅನುಪಾತ ಈಕ್ವಲ್ ಟು r is to 1 ಬರೀರಿ ಮೊದಲ. ಇಲ್ಲಿ ಎಷ್ಟು ಬಂದೈತೆ? ಆರ್ ಬೆಲೆ ಎಷ್ಟು ಬಂದೈತೆ ನೋಡ್ರಿ? 2 ಬಂದದ. 2 ಅನುಪಾತ 1 ಮುಗೀತಿಲ್ಲಿ. ಒಂದು ವೇಳೆ ಭಿನ್ನ ರಾಶಿ ಒಳಗೆ ಬರ್ತಿತ್ತಂದ್ರೆ ಅಲ್ಲಿ ಮತ್ತೆ ಕಟ್ ಮಾಡಿ ಸುಲಭೀಕರಣ ಮಾಡೋ ಮೆಥಡ್ ಹೇಳ್ತಿದ್ನಿ. ಇಲ್ಲಂತೂ ಸರಳ ಬಂತು, ಬಂದಷ್ಟು ಇಟ್ಬಿಡ್ರಿ.